ಹಲೋ, ಮಿನಿಸ್ಟರ್ ಸಾಹೇಬ್ರೆ, ನಾನು. ನಮಸ್ಕಾರ. ಸ್ವೀಟ್ 16 ಬೇಕು, ಸ್ವೀಟ್ 16 ಬೇಕು ಅಂತ ಎಷ್ಟೋ ದಿನದಿಂದ ನನ್ನ ಹತ್ರ ಗೋಗರಿತಾ ಇದ್ರಲ್ಲ ಸಾಹೇಬ್ರೆ. ಸಂಸ್ಕೃತದಲ್ಲೇ ಅದೆಂಥದೋ ಕನ್ಯೆ ಅಂತ ಹೇಳ್ತಿದ್ರಲ್ಲ, ಷೋಡಶಿ. ಆ ಷೋಡಶಿ ಈಗ ನನ್ ಮನೆ ತುಂಬಿದಾಳೆ. ನನ್ನ ಏಜೆಂಟ್ ಜೊತೆಲಿ ಕಳ್ಸ್ಕೊಡ್ತೀನಿ, ನೋಡಿ. ನಿಮ್ ಮನಸ್ಸಿಗೆ ಹಿಡಿಸಿದ್ರೆ ಮುಂದಿನ ವ್ಯವಹಾರ ಮಾತಾಡೋಣ. ನಮಸ್ಕಾರ. ಸಿಂಗಾರು. ಎಸ್ ಮೇಡಮ್. ಈ ದಂತದ ಬೊಂಬೆನ ನಾನು ಮೊದಲೇ ಹೇಳಿದ್ನಲ್ಲ, ಅವ್ರ ಹತ್ರ ಕರ್ಕೊಂಡು ಹೋಗು. ಈ ಬೊಂಬೆನ ನೋಡೋಕಷ್ಟೇ ಅವ್ರಿಗೆ ಅಧಿಕಾರ. ಅವರ ಕೈ ಈ ಮೈ ಸೋಕಬಾರ್ದು. ಜೋಪಾನ. ಕಮ. ಪಾರ್ವತಿ, ಸಿಂಗಾರು ನಿನ್ ಸೇವಕ, ಸ್ನೇಹಿತ ಅಲ್ಲ. ಎಸ್ ಮಿಸ್. ಸರಿ ಮೇಡಮ್. ನಮಸ್ಕಾರ. ನಿನ್ಯಾವನ ಕರೆದಿದ್ದು? ಮೇಡಮ್ ಹತ್ರ ಹೊಸ್ತಾಗ ಅಪಾಯಿಂಟ್ ಆಗಿದ್ಯಾ? ಏನ್ ನಿನ್ ಹೆಸರು? ಸಿಂಗಾರು. ಸ್ವಲ್ಪ ಅಲ್ಲಿ ನಿಂತ್ಕೋತೀಯ ಬಂಗಾರು? ಕ್ಷಮಿಸಿ ಸಾಹೇಬ್ರೆ, ಈ ಹುಡುಗಿನ ನೋಡಕ್ ಮಾತ್ರ ಪರ್ಮಿಷನ್, ಮುಟ್ಟಕ್ಕಲ್ಲ. ಇದು ಮೇಡಮ್ ಆರ್ಡ್ರು. ನಿಮ್ ಮೇಡಮ್ ಚರಿತ್ರೆ ಎಲ್ಲ ನನಗೆ ಗೊತ್ತು ಕಣೋ. ಸುಮ್ಮನೆ ನಿಂತ್ಕೊಳ್ಳಲಿ. ಬಾ ಒಳಗಡೆ ಹೋಗೋಣ. ನನ್ನ ಮೈ ಮುಟ್ಟಂಗಾದನೇಲಿ ಸಿರ್ಪಗುಡು ನನ್ನ ಮಗನೇ. ಹುಡುಗಿ ನೋಡಿದ್ರ? ಬರೀ ನೋಡದೆ ಏನೋ. ನನ್ನ ಮಗನಿಗೆ ಯಾವನಾರ ಒದಿತನ ಅಂತ ಕಾಯ್ತಾ ಇದ್ದೆ. ಏನು ಮಾಡ್ತಾ ಸಾಹೇಬ್ರೆ ಏನ್ ನೋಡ್ತಾ ನಿಂತ್ಕೊಂಡ್ಬಿಟ್ರಲ್ಲ? ಪೊಲೀಸು ಫೋನ್ ಮಾಡಿ. ನಾನ್ ಮಾಡಿರೋ ಸಾಚಾ ಕೆಲಸ, ಅವನ್ ನನಗ್ ಕೊಟ್ಟಿರೋ ಗೂಸ ಎರಡನ್ನೂ ನಾಳೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆದು ಅವರೆಲ್ಲರ ಎದುರುಗಡೆ ಹೇಳ್ತೀನಿ. ಹೋಗೋಬೇಕು. ಇಂಥ ವಿಷಯ ಎಲ್ಲ ಗುಟ್ಟಾಗಿರ್ಬೇಕಯ್ಯ. ಸಾಹೇಬ್ರೆ, ನನ್ ತಂಗಿ ವಿಷಯ 4 ಸೀಮೆ ಹಸು, ಬ್ಯಾಂಕ್ ಲೋನು ಎಲ್ಲ ಕೊಡ್ಸಿದ್ನಲ್ಲೋ, ಇನ್ನೇನಾಗ್ಬೇಕು? ದರ್ಖಾಸ್ತಲ್ ಜಮೀನು ಅದು ನನ್ ಪೋರ್ಟ್ಫೋಲಿಯೋ ಅಲ್ಲ ಕಣೋ. ಲೇ ಪೀಡೆ. ಪಾರ್ವತಿ, ಎಳ್ನೀರು ಕುಡಿಬೇಕು ಅಂದ್ಯಲ್ಲ, ಬಾ.
ಪಾರ್ವತಿ, ಓ ಪಾರ್ವತಿ. ಏನಾಗ? ನಮ್ ಚಿಕ್ಕಪ್ಪ ನನ್ನ ಮುಂಬೈಗೆ ಬಾ ಅಂತ ಕಾಗದ ಬರ್ದಿದ್ದಾನೆ. ಯಾಕೆ? ಅಲ್ಲಿ ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಕೊಡ್ತಾನಂತೆ. ಆಫೀಸರ್ ಕೆಲ್ಸನಾ? ಆಸೆ ಮಾಡ್ತಿದ್ಯಾ ಪಾರ್ವತಿ? ಆಫೀಸರ್ ಕೆಲಸ ಸಿಗೋಕೆ ನಾನೇನು BA MA ಓದಿದ್ದೀನಿ. ಏನೋ ಒಂದ್ ಸಣ್ಣ ಕೆಲಸ ಸಿಗ್ಬೋದು. ನಾಗ ಮುಂಬೈಗೆ ಹೋದ್ಮೇಲೆ ಈ ಪಾರ್ವತಿನ್ ಮರ್ತ್ ಬಿಡ್ತೀಯಾ? ಇಲ್ಲ ಪಾರ್ವತಿ, ಇಲ್ಲ. ಮುಂಬೈನಲ್ಲಿ ಕಷ್ಟಪಟ್ಟು ದುಡ್ದು ಹಣ ಕುಡಿಸ್ಕೊಂಡ್ಬಂದು 2 ದೋಣಿಗೆ ಒಡೆಯನಾಗಿ ಆಮೇಲೆ ನನ್ನ ಪಾರ್ವತಿನ ಮದುವೆ ಆಗ್ತೀನಿ. ನೋಡಿ ನಾಗ, ನೀನ್ ಮುಂಬೈಯಿಂದ ತುಂಬಾ ದುಡ್ಡು ತಂದು ದೋಣಿ ಒಡೆಯನಾಗೋದ್ ಬೇಡ. ಮತ್ತೆ ಅಲ್ಲಿ ನೋಡು, ನನ್ನಾಗ ಅಂಥ ಹಡಗಿಗೆ ಒಡೆಯನಾಗ್ಬೇಕು. ನೀನು ನಾಗ ಅಂತ ಅಡುಗೆ ನೋಡೇನಾಗ್ಬೇಕಾ? ಪಾರ್ವತಿ ಪಾರ್ವತಿ. ಇವಳೇನಕ್ಕ? ಅಯ್ಯೋ 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 ಅಕ್ಕ, ಪಾರ್ವತಿ ಎಷ್ಟು ಬುಗದಷ್ಟಾಗಿ ಬೆಳೆದ್ಬಿಟ್ಟವಳೆ. ನಾಗ ಪಾರ್ವತಿನ ಮದುವೆ ಆಗ್ತೀನಿ ಅಂದಾಗ ಯಾರು ಈ ಪಾರ್ವತಿ ಅನ್ಕೊಂಡೆ? ನಮ್ ಪಾರ್ವತಿ. ನೀವ್ ಬೊಂಬಾಯಿಂದ ಬಂದ್ರಾ? ನನ್ ನಾಗನ್ ನೋಡಿದ್ರಾ? ಚೆನ್ನಾಗಿ ಹೇಳ್ದೆ. ನಾನು ಅವನು ಒಂದೇ ರೂಮ್ನಾಗಿರೋದು. ನಿನ್ನ ಬೊಂಬಾಯಿ ಕರ್ಕೊಂಡ್ ಬಾ ಅಂತ ಅವನೇ ನನ್ನಲ್ಲಿ ಕಳ್ಸಿದ್ದು. ಹೌದಾ ಚಿಕ್ಕಮ್ಮ? ಹೌದು ಕಣೆ, ಇವನು ವರ್ಷಲ್ ನನಗ್ ತಮ್ಮ ಆಗ್ಬೇಕು. ನಾಗ ಈಗ ಚೆನ್ನಾಗ್ ಸಂಪಾದನೆ ಮಾಡ್ತಾವನಂತೆ. ನೋಡು, ನನಗೆಂತ ಸೀರೆ ಕಳ್ಸವನೆ. ನಂಗೆ ನಿನಗೂ ಸೀರೆ, ರವಿಕೆ, ಬಟ್ಟೆ, ಕಾಲ್ಚೇನು, ಹಲ್ವಾ, ದ್ರಾಕ್ಷಿ ಎಲ್ಲ ತಗೊಂಡ್ಬಂದಿದ್ದೀನಿ. ಪಾರ್ವತಿ, ನೀವು ನಿಮ್ಮ ಮಾಮನ ಜೊತೆ ಹೋಗ್ತೀನಿ ಬೊಂಬಾಯಿಗೆ. ನೀವ್ ಕಳ್ಸಿದ್ರೆ ಇವತ್ತೇ ಹೋಗ್ತೀನಿ. ಪಾರ್ವತಿ, ಸಿಂಗಾರು, ನಂಗೆ ಇಷ್ಟವಾದ್ದೆಲ್ಲ ಕೊಡಿಸ್ತೀಯಾ? ಖಂಡಿತ. ಆದ್ರೆ ಅದು ನನ್ನ ಶಕ್ತಿಗೆ ಮೀರಿರಬಾರ್ದು. ಈ ದೋಣಿ ಕೊಡ್ಸು. ಮತ್ತೆ ಓ, ಎಷ್ಟಪ್ಪ ಅದು? 32 ರೂಪಾಯಿ. ತಗೋ ಪಾರ್ವತಿ, ಬಾ ಎಳ್ನೀರು ಕುಡಿಯೋಣ. ಎಳ್ನೀರು ಬೇಡ, ಇನ್ನು ಬೇಡ, ಬಾ ಹೋಗೋಣ. ನಮಸ್ಕಾರ ನಮಸ್ಕಾರ, ಬನ್ನಿ ಬನ್ನಿ ಬನ್ನಿ. ಸಾಹೇಬ್ರಿಗೆ ಒಂದು ಸ್ಮಾಲ್ ಡೋಸ್. ಬೆಳಿಗ್ಗೆ ನಿನ್ ಏಜೆಂಟು ಕೊಟ್ಟನಲ್ಲ ಒಂದ್ ಡೋಸು, ಅದೇ ಇನ್ನೂ ಇಳಿದಿಲ್ಲ ನನಗೆ. ನಿನಗೆ ಸಂಪಾದನೆ ಜಾಸ್ತಿ ಆಗೋಯ್ತು ತಾರಾದೇವಿ, ಅದಕ್ಕೆ ನಮ್ಮಂತರಲ್ಲ ಲೆಕ್ಕಕ್ಕಿಲ್ಲ ನಿನಗೆ. ಅಯ್ಯೋ, ಇದೇನು ನನ್ ಹಾಗೆ ನಿಮ್ಗೂ ಕೂದಲು ಬೆಳ್ಳಗೆ ಆಗ್ಬಿಟ್ಟಿದ್ಯಲ್ಲ? ಏನ್ ಮಾಡ್ತೀಯ, ವಿಪರೀತ ಕೆಲಸ. ಇಲ್ದೇ ಇರ್ತೀಯೇ? ನನಗೆ ಒಂದ್ ಮನೆ ನಡ್ಸೋಕೆ ಆಗ್ತಾ ಇಲ್ಲ, ನೀವು ದೇಶನೇ ನಡ್ಸೋರು. ಮೊನ್ನೆ ಮೀಟಿಂಗ್ ನಲ್ಲಿ ಸೋಷಿಯಲ್ ವೆಲ್ಫೇರ್ ಬೋರ್ಡ್ ಚೇರ್ಮನ್ಶಿಪ್ಗೆ ಒಂದ್ ಲೇಡಿ ಕ್ಯಾಂಡಿಡೇಟೇ ಬೇಕು ಅಂತ ಪ್ರಸ್ತಾಪ ಬಂತು. ನಾನು ನಿನ್ ಹೆಸರನ್ನ ಸಜೆಸ್ಟ್ ಮಾಡಿದೆ. ಅಲ್ಲಿದ್ದವರೆಲ್ಲ ಲಕ್ಕಂತ ಕೈ ಎತ್ ಬಿಡೋದೆ. ಅವರೆಲ್ಲ ನಿನ್ ಹತ್ರಕ್ ಬಂದು ಹೋದವ್ರೇನು, ಅದಕ್ಕೆ ಕೈ ಹೀಗ್ ಬಂದಿತ್ತು. ಇಲ್ದಿದ್ರೆ ಹೀಗಿರ್ತಿತ್ತು, ಎಳೆದ್ರು ಬರ್ತಿರ್ಲಿಲ್ಲ. ನೀನ್ ಕಂಡ್ರೆ ಅಷ್ಟ ಅಭಿಮಾನ ನನಗೆ. ಥ್ಯಾಂಕ್ ಯು. ನಾವು ಹೋಮ್ ಮಿನಿಸ್ಟರ್ ಆಗಿದ್ದಾಗ ನಮ್ಮನ್ನ ಕಂಡ್ರೆ ನಿನ್ಗೆ ಅದೇನ್ ಭಯ, ಅದೇನ್ ಭಕ್ತಿ, ಅದೇನ್ ಗೌರವ. ನಮ್ ಪೋರ್ಟ್ಫೋಲಿಯೋ ಚೇಂಜ್ ಆಯ್ತಪ್ಪ, ನಿನ್ ಟ್ರೀಟ್ಮೆಂಟು ಚೇಂಜ್ ಆಗ್ಬಿಡದ. ಅದು ನಿನ್ ತಪ್ಪಲ್ಲ ಬಿಡು. ಮೊದ್ಲು ಅಂದ್ರೆ ನಾವು 10-12 ಜನ ಇರ್ತಿದ್ವಿ, ಆದ್ರೀಗ ಇವತ್ 30, ನಾಳೆ 40, ನಾಡಿದ್ದಿನ್ನೆಷ್ಟೋ. ಹೀಗಾದ್ರೆ ನಮ್ ಪದವಿಗೆ ಇನ್ನೇನು ಬೆಲೆ ಇರುತ್ತೆ ಅಲ್ಲ? ಎಂತವ್ರನ್ನ ನೀನ್ ಕಳ್ಸೋದು? ಯಾಕೆ, ಆ ಹುಡುಗಿ ನಿಮ್ಗೆ ಹಿಡಿಸ್ಲಿಲ್ವಾ? ಅದಲ್ಲ ನನ್ ಹೇಳೋದು. ಅವಳ ಜೊತೆ ಕಳ್ಸಿದ್ಯಲ್ಲ ಬಾಡಿಗಾರ್ಡು, ಇವನು ವಿಷಯ ನಾನು ಹೇಳೋದು. ನೋಡು, ಈ ಕಸಬ್ನಲ್ಲಿ ನಿನಗೆ ಅಂತ ಒಂದು ಸ್ಪೆಷಲ್ ಘನತೆ ಇದೆ. ಇಂಥವ್ರನ್ನೆಲ್ಲ ಇಟ್ಕೊಂಡ್ರೆ ಅದು ಎಕ್ಕುಟ್ಟೋಗುತ್ತೆ. ನೀವು
ಒಂದೊಂದ್ಸಲ ಘನತೆಗೆ ತಕ್ಕ ಹಾಗೆ ನಡ್ಕೊಳಲ್ಲಪ್ಪ. ಕುರ್ಚಿ ಮೇಲೆ ಕೂತ್ಕೊಂಡಾಗ ಹೇಗೆ ನಡ್ಕೋಬೇಕು, ಮಂಚದ ಮೇಲೆ ಮಲಗಿದಾಗ ಹೇಗೆ ನಡ್ಕೋಬೇಕು, ಅದನ್ನ ಮರ್ತು ಬಿಟ್ಟು ಕುರ್ಚಿನ ಮಂಚ ಮಾಡ್ಬಿಡ್ತೀರಿ, ಮಂಚನ ಕುರ್ಚಿ ಮಾಡ್ಬಿಡ್ತೀರಿ. ಸಾಹೇಬ್ರೆ, ನಾನು ಆ ಹುಡುಗಿನ ಕಳ್ಸಿದ್ದು ಬರೀ ನೀವು ನೋಡೋಕೆ. ನೀವು ಮೈ ಮುಟ್ಟಿದ್ರಿ. ನಮ್ ಸಿಂಗಾರು ಸಿರ್ಪಕರು ಆದ್ರೂ ನಿಯತ್ನವನು ಕೈ ಮಾಡ್ದ, ಮರ್ತು ಬಿಡಿ. ಹೋಗ್ಲಿ ಬಿಡು. ತಾರಾದೇವಿ ಇಂದ್ರಲೋಕಕ್ಕೆ ಬಂದು ಹಾಳಾದ ರಾಜಕೀಯದ ವಿಷಯ ಮಾತಾಡ್ತಿದ್ದೀನಿ, ಅದು ಬಿಡು. ಎಲ್ಲಿ ಕಾಣಿಸ್ತಾ ಇಲ್ಲ? ಸೀಟ್ 16 ತಾನೆ, ಷೋಡಶಿ. ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು ಅಂದ್ರೆ ಒಂದು ನೀನು, ನಿನ್ ಬಿಟ್ರೆ ನನಗೆ ಓಟ್ ಕೊಟ್ಟಿದ್ದ ಜನ. ಸಿಂಗಾರು, ಎಸ್ ಮೇಡಮ್. ಟೇಬಲ್ ರೆಡಿ ಮಾಡು. ಸ್ವೀಟ್ 16 ವಿಷಯ ಹಾಗೆ ಸಿಪ್ ಮಾಡ್ತಾ ಮಾತಾಡೋಣ ಬನ್ನಿ. ನೋಡು, ಆ ಹುಡುಗಿ ನನಗ್ ಮಾತ್ರ ಖಾಯಂ ಆಗಿರ್ಬೇಕು. ಅದಕ್ಕೆ ನಾನು ಎಷ್ಟು ಬೆಲೆ ಕೊಡ್ಬೇಕು ಹೇಳು? ಮುಚ್ಚು ಮರೆ ಬೇಡ. ಸಿಂಗಾರು, ಬಾಗಿಲು ಮುಚ್ಕೊಂಡು ಹೊರಗಡೆ ಇರು, ಕರೆದಾಗ ಬರೋವಂತೆ. ನಮ್ ಲವ್ ಬರ್ಡ್ ಕರ್ಕೊಂಬ. ಪಾರ್ವತಿ, ಪಾರು, ಸಾಹೇಬ್ರೆ, ನಿಮ್ ಕೈಯಲ್ಲಿದ್ದ ಈ ಚಿನ್ನದ ಚೈನ್ನ ನಿಮ್ ಕೈಯಾರ ಅವಳಿಗೆ ಪ್ರೆಸೆಂಟ್ ಮಾಡಿ. ಇಲ್ಲಿ ಆ ಮಾಡು. ಚಿನ್ನ ಆ ಮಾಡು. ಚಿನ್ನ ಇದ್ರಲ್ಲುಗಿಯಮ್ಮ. ಜಾಣ. ಸಾಹೇಬ್ರೆ, ನಮ್ ಪಾರು ಬಾಯಿ ತೆಗೆದ್ರೆ ಬರೀ ಚಿನ್ನನೇ ಉದುರುತ್ತೆ. ಅದಕ್ಕೇನ್ ಕಾರಣ ಹೇಳಿ? ಏನು? ನೀವೇ ಹೇಳಿ. ಕರ್ಕೊಳ್ಳಿ, ನಡೀರಿ. ಹೆದರ್ಕೋಬೇಡ, ನಾನು ತುಂಬಾ ಒಳ್ಳೆಯವನು. ಇಲ್ಲಿ ಒಂದ್ಸಾರಿ ನಗು. ಗುಡ್.
ತಿರ್ಪೋಗಿಡು ಪರ್ಮನೆಂಟ್ ಲೈಸೆನ್ಸ್ ಸಿಕ್ಕಾಯ್ತು. ಎಲ್ಲಿ ಈಗ ಕೈ ಮಾಡು ನೋಡೋಣ.